ಹೌದು ವಿಶ್ವನಾಥ್, ಆದಷ್ಟು ಬೇಗ ನಮ್ಮ ಮನೆಗೆ ಮುದ್ದು ವಾರಸ್ದಾರನೋ ಚಿಕ್ಕ ಯಜಮಾನಿನೋ ಬರ್ತಾರೆ. ನಮ್ಮ ಮಿತ್ರಂಗೆ ಭಾಗ್ಯಂಗೆ ಹುಟ್ಟುವಂತ ಆ ಮಗು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಕೊಂಡು ಮನೇಲಿ ಯಾವಾಗ ಸುತ್ತಾಡುತ್ತೋ ಅಂತ ಪ್ರತಿ ನಿಮಿಷ ಕಾಯ್ತಾ ಇದ್ದೀನಿ. ಹೌದು, ಮತ್ತೆ ತಾತ ಆಗ್ತಿದ್ದೀನಿ ಅಂತ ಹೇಳಿದ್ಮೇಲೆ ಅಷ್ಟು ಮಾತ್ರ ಸಂತೋಷ ಇರಲ್ವ ನನಗೆ? ನೀನು ಮಾತ್ರ ತಾತ ಆದಾಗ ನಾನು ತಾತ ಆಗೋದೆ ಅಂತ ಹೇಳ್ಕೊಂಡು ತಿರುಗ್ಲಿಲ್ವಾ ನೀನು? ಸರಿ ಬಿಡ, ಮಗು ಹುಟ್ಟಿದ ಕೂಡ್ಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ಗ್ರ್ಯಾಂಡ್ ಪಾರ್ಟಿ ಕೊಡ್ತೀನಿ ನೋಡು. ಸರಿ ಕಣ, ಸಿಗ್ತೀನಿ. ಏನೋ ತ್ರಿವಿಕ್ರಮ, ಯಾರ ಹತ್ರನೋ ಪಾರ್ಟಿ ಗೀಟಿ ಅಂತಿದ್ಯಾ? ಏನ್ ವಿಷಯ? ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಿದ್ದೆ ಅಮ್ಮ. ನನಗ್ ಮೊಮ್ಮಗನೋ ಮೊಮ್ಮಗಳೋ ಹುಟ್ಟಿದ ಮೇಲೆ ಎಲ್ರಿಗೂ ಗ್ರ್ಯಾಂಡ್ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಬೇಗ ತಾತ ಆಗ್ತಿದೀನಿ ಅಂತ ತುಂಬಾ ಖುಷಿ ಪಡ್ತಿದ್ಯಾ ಅಲ್ವಾ? ಮಿತ್ರ ಹುಟ್ಟಿದಾಗ ನಿನಗ್ ಸಂತೋಷ ಆಗ್ಲಿಲ್ವೇನಮ್ಮ? ಆಗ ನಿನ್ನ ಸರ್ದಿ, ಈಗ ನನ್ನ ಸರ್ದಿ. ಗ್ರ್ಯಾಂಡ್ ಫಾದರ್ ಆಗ್ತಾ ಇದ್ದೀನಿ ಅಂದ್ಮೇಲೆ ಅದರ ಆನಂದನೇ ಬೇರೆ. ನಾನ್ ನಿಜವಾಗ್ಲೂ ಪ್ರೆಗ್ನೆಂಟ್ ಅಂದ್ಕೊಂಡು ಬರ್ದೇ ಇರೋ ಮಗುಗೋಸ್ಕರ ಮಾವ ತುಂಬಾ ಕಾಯ್ತಿದ್ದಾರೆ. ಆಗ್ಲೇ ಮಗು ಮೇಲೆ ಅವ್ರ ಪ್ರಾಣನೇ ಇಟ್ಕೊಂಡಿದ್ದಾರೆ. ಕನಿಷ್ಠ ನಾನು ಮಾವಂಗಾದ್ರೂ ನಿಜ ಹೇಳ್ಬೇಕು, ಇಲ್ದಿದ್ರೆ ತಪ್ಪು ಮಾಡ್ತಿದ್ದೀನಿ ಅನ್ನೋ ಭಾವನೆಯಲ್ಲಿ ಪ್ರತಿ ಕ್ಷಣ ನನ್ಗೆ ಹಿಂಸೆ ಆಗ್ತಿದೆ. ಸರಿ ಕಣಪ್ಪ, ಈಗ ನೀನ್ ಆನಂದನ ಸ್ವಲ್ಪ ಇಟ್ಕೋ. ಮಗು ಹುಟ್ಟಿದ್ಮೇಲೆ ಆ ಮಗು ಜೊತೆ ಹಂಚ್ಕೋಬೇಕಲ್ಲ. ಏನೋ ತ್ರಿವಿಕ್ರಮ, ನನ್ ಕನ್ನಡಕ ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಅಮ್ಮ, ನಿನ್ನ ಕನ್ನಡಕ ನನ್ನ ರೂಮಲ್ಲಿದೆ. ಹೌದಲ್ಲ, ಮರ್ತೇ ಬಿಟ್ಟಿದ್ದೆ. ಮಾವ. ಅಮ್ಮ ಭಾಗ್ಯ, ಏನಮ್ಮ? ಕೂತ್ಕೋ. ಹೇಳಮ್ಮ. ಆಕ್ಚುಲಿ ನಾನು ನಿಮ್ಮ ಹತ್ರ. ಏನ್ ಭಾಗ್ಯ, ಇನ್ನು ಮಲ್ಕೊಳ್ಳಿಲ್ವಾ ನೀನು? ಈಗ ಹೋಗಿ ಮಲ್ಕೋತೀನಿ ಮಾವ. ಆದ್ರೆ ಅದಕ್ಕೂ ಮೊದ್ಲು ನಿಮ್ ಹತ್ರ ನೋಡು ಭಾಗ್ಯ, ನೀನೀಗ ಒಬ್ಳಲ್ಲ. ಈ ಸಮಯದಲ್ಲಿ ನೀನು ನಿನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ಕೋಬೇಕು, ಎಷ್ಟು ಜಾಗ್ರತೆಯಿಂದ ಇರಬೇಕು. ಅದಲ್ಲ ಮಾವ, ನಾನ್ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಓಹೋ, ಜಾನು ಬಗ್ಗೆ ತಾನೇ ಭಾಗ್ಯ? ನೋಡು, ದೇವಯಾನಿ ಮನಸ್ಸಲ್ಲಿ ಏನೋ ಇಟ್ಕೊಂಡು ಆಚೆ ಏನೇನೋ ಮಾತಾಡ್ತಾ ಇದ್ದಾಳೆ. ಆ ವಿಷಯ ನಮ್ಮೆಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಜಾನು ತಪ್ಪು ಮಾಡಿದಾಳೆ ಅಂತನೋ, ಅವಳ ನಡವಳಿಕೆ ಸರಿ ಇಲ್ಲ ಅಂತನೋ ನಾವ್ಯಾರೂ ಏನೂ ಅನ್ಕೋತಾ ಇಲ್ಲ ಅಲ್ವಾ? ದೇವಯಾನಿ ಮಾತನ್ನ ನೀನು ತಪ್ಪು ತಿಳ್ಕೊಬೇಡ, ಅರ್ಥ ಆಯ್ತಾ? ಅದಲ್ಲ ಮಾವ, ನಾನು ಏನ್ ನನಗೆ ಅರ್ಥ ಆಯ್ತಮ್ಮ. ನಾಳೆ ಆ ಹೊಸ ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಶನ್ ಇದೆ ಅಲ್ವಾ? ಅದರ ಸಲುವಾಗಿ ಹೆಚ್ಚಿಗೆ ಟೆನ್ಷನ್ ಮಾಡ್ಕೋತಿದ್ಯಾ? ಆ ವಿಷಯ ಅಲ್ಲ ಮಾವ, ಅದು ಏನ್. ನೋಡು ಭಾಗ್ಯ, ಅದು ಮುಖ್ಯವಾದ ಪ್ರಾಜೆಕ್ಟೇ, ನನಗೂ ಅರ್ಥ ಆಗುತ್ತೆ. ಆದ್ರೆ ನೀನು ಮನಸ್ಸು ಮಾಡಿದ್ರೆ ಆ ಪ್ರೆಸೆಂಟೇಶನ್ ಕೂಡ ಸೂಪರ್ ಆಗಿ ಮಾಡ್ತೀಯ. ಅದರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ಆರಾಮಾಗಿ ಮಲ್ಕೋ, ಕೂಲಾಗಿರು, ಕಾನ್ಫಿಡೆಂಟ್ ಆಗಿ ಹೋಗು. ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿ ಮಾಡ್ತೀಯ ನೀನು, ಅರ್ಥ ಆಯ್ತಾ? ಅದ್ ಹಾಗಲ್ಲ ಮಾವ. ಅಲ್ವೋ ಮಿತ್ರ, ನೀನ್ ಮನೇಲಿ ಇದ್ಕೊಂಡು ಏನೋ ಮಾಡ್ತಾ ಇದ್ಯಾ? ಭಾಗ್ಯ ಈಗ ಒಂದು ಜೀವ ಅಲ್ಲ ಅಂತ ನಿನಗೆ ಗೊತ್ತು ತಾನೆ? ಹೊಟ್ಟೆ ತುಂಬಾ ಊಟ ಮಾಡಿ ಟೈಮಿಗೆ ನಿದ್ದೆ ಹೋಗ್ಬೇಕು ಅಂತ ನಿನಗೆ ಪ್ರತ್ಯೇಕವಾಗಿ ಯಾರಾದ್ರೂ ಹೇಳ್ಬೇಕಾ? ಡ್ಯಾಡ್, ಅದನ್ನ ನೀವು ಭಾಗ್ಯಂಗ್ ಹೇಳಿ ಡ್ಯಾಡ್, ನನಗೆ ಹೇಳ್ತಿದ್ದೀರಲ್ಲ. ಗಂಡನಾಗಿ ನಿನ್ನ ಹೆಂಡತಿಗೆ ಹೇಳ್ಬೇಕಾಗಿರೋ ಜವಾಬ್ದಾರಿ ನಿನಗೂ ಇದೆ. ಭಾಗ್ಯ ಆರೋಗ್ಯವಾಗಿದ್ರೆ ತಾನೆ ಹುಟ್ಟೋ ಮಗು ಕೂಡ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಭಾಗ್ಯ ಯಾಕೋ ಟೆನ್ಷನ್ ಮಾಡ್ಕೋತಿದ್ದಾಳ್ ಕಣೋ. ಕರ್ಕೊಂಡು ಹೋಗಿ ಸ್ವಲ್ಪ ಕೂಲಾಗಿರು ಅಂತ ಧೈರ್ಯ ಹೇಳು. ಸರಿ ಡ್ಯಾಡ್. ಭಾಗ್ಯ ನಡಿ. ಹೋಗಮ್ಮ. ಇವತ್ ಕೊಡ್ತಿರೋ ಪ್ರೆಸೆಂಟೇಶನ್ ಮಿತ್ರ ಅವ್ರ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಹಾಗೆ ಅತ್ತೆ ಕೂಡ ಅವ್ರ ಡ್ರೀಮ್ ಪ್ರಾಜೆಕ್ಟ್ ಅಲ್ಲಿ ಇದು ಕೂಡ ಒಂದು. ನಾವ್ ಕೊಡ್ತಿರೋ ಪ್ರೆಸೆಂಟೇಶನ್ ಚೆನ್ನಾಗಾಗ್ಲಿ ಅಂತ, ಈ ಪ್ರಾಜೆಕ್ಟ್ ಹೇಗಾದ್ರೂ ಮಿತ್ರ ಅವ್ರಿಗೆ ಸಿಗ್ಬೇಕು ಅಂತ ನನ್ನ ಆಸೆ. ದಯವಿಟ್ಟು ನನ್ನ ಕೋರಿಕೆನ ನೆರವೇರಿಸ್ಕೊಡು ತಾಯಿ.
ಮನೀಷಾ, ಏನಾಗ್ತಿದೆ ಇದೆಲ್ಲ? ಇವಾಗ ಏನಾಯ್ತು ಆಂಟಿ? ಆಮೆ ಮೊಲ ರೇಸ್ ಮಾಡ್ತಿದ್ರೆ ಓಡಕ್ಕಾಗ್ದಿರೋ ಆಮೆನೆ ಫಸ್ಟ್ ಹೋದ ಹಾಗೆ ನೀವು ಓದಿರೋ ಡಿಗ್ರೀಸ್ ಏನು, ನಿಮ್ಗಿರೋ ಎಕ್ಸ್ಪೀರಿಯನ್ಸ್ ಏನು? ಅದ್ರ ಮುಂದೆ ನಿನ್ನೆ ಮೊನ್ನೆ ಬಂದಿರೋ ಭಾಗ್ಯ ಕ್ರೆಡಿಟ್ ತಗೊಳ್ತಿದ್ದಾಳೆ. ಅಲ್ಪ ಸ್ವಲ್ಪ ತಿಳ್ಕೊಂಡು ಮುಂದೆ ನುಗ್ಗಿ ನಿಮ್ ಅನುಭವನ ಜೋಕ್ ಮಾಡ್ತಿದ್ದಾಳೆ. ಅಲ್ಲ, ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಭಾಗ್ಯ ಕೈಗೆ ಯಾಕೆ ಇಡ್ತಿದ್ದೀರೋ ನಂಗಂತೂ ಅರ್ಥನೇ ಆಗ್ತಿಲ್ಲ. ಏನ್ ಮಾಡೋದಂಟಿ? ಭಾಗ್ಯ ಏನೋ ದೊಡ್ಡದಾಗ್ ಮಾತಾಡಿ 4 ಸಜೆಷನ್ಸ್ ಕೊಟ್ಟಿದ್ದಕ್ಕೆ ಮಿತ್ರ ಭಾಗ್ಯನ ಸಿಕ್ಕಾಪಟ್ಟೆ ಹೊಗಳ್ತಿದ್ದಾನೆ. ಭಾಗ್ಯ ಬಿಟ್ರೆ ಇನ್ನು ಈ ಪ್ರಾಜೆಕ್ಟ್ ಪ್ರೆಸೆಂಟೇಶನ್ ಯಾರು ಕೊಡಲ್ಲ ಅನ್ನೋ ಹಾಗೆ ಈ ಪ್ರಾಜೆಕ್ಟ್ ತಗೊಂಡು ಹೋಗಿ ಆ ಭಾಗ್ಯಂಗ್ ಕೊಡ್ತಿದ್ದಾನೆ. ನನ್ನ ಇಂಟೆಲಿಜೆನ್ಸ್ ಮುಂದೆ ತಲೆ ತಗ್ಸಿ ನಿಲ್ಬೇಕಾಗಿದ್ದ ಭಾಗ್ಯಂಗೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟ. ನಾನ್ ಏನ್ ಮಾಡ್ಲಿ ಹೇಳಿ ಆಂಟಿ? ಒಂದೊಂದ್ ಸಲ ಈ ಮಿತ್ರಾಗ್ ಏನಾಗತ್ತೋ ಗೊತ್ತಾಗಲ್ಲ. ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ಹಳ್ಳಿಯಿಂದ ಬಂದಿರೋ ಹುಡುಗಿ ಕೈಗೆ ಹೇಗ್ ಕೊಡ್ತಾರೆ? ಈ ವಿಷಯದಲ್ಲಿ ನೀನೇ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನೀನೇ ಇನ್ನೂ ಸ್ವಲ್ಪ ಟ್ರೈ ಮಾಡ್ಬೇಕಾಗಿತ್ತು. ಅದನ್ನ ನೀವು ಸ್ಪೆಷಲ್ ಆಗಿ ಹೇಳ್ಬೇಕಾ ಆಂಟಿ? ಮಿತ್ರಾಗ್ ರೈಟ್ ಹ್ಯಾಂಡ್ ತರ ಇರೋ ನಾನು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಡೀಲ್ ಮಾಡಿದವಳು. ಅಂಥದ್ರಲ್ಲಿ ನನ್ನನ್ ಪಕ್ಕಕ್ಕೆ ತಳ್ಳಿ ಭಾಗ್ಯಂಗ್ ಜವಾಬ್ದಾರಿ ಕೊಟ್ಟ ಅಂದ್ರೆ ನಂಗೆಷ್ಟು ಇನ್ಸಲ್ಟಿಂಗ್ ಇದು ಯೋಚನೆ ಮಾಡಿ. ನನ್ನ ಪ್ರಯತ್ನ ಎಲ್ಲ ನಾನು ಮಾಡಿದ್ದೀನಿ, ಆದ್ರೆ ಮಿತ್ರ ಕೇಳ್ತಿಲ್ಲ. ಅದಕ್ಕೆ ಸೈಲೆಂಟ್ ಆಗಿದ್ದಿದ್ದು. ಈಗ ನೋ ಯೂಸ್. ಸರಿ ಬಾ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಮನೀಷಾ. ಮಿತ್ರ ಎಲ್ಲಿ? ಮಿತ್ರ, ಮಿತ್ರ. ಮಾಮ್, ಪ್ರೆಸೆಂಟೇಷನ್ಗೆ ಟೈಮ್ ಆಗ್ತಿದೆ, ಹೊರಡನ್ವಾ? ಒಂದ್ ನಿಮಿಷ ಮಾಮ್. ಭಾಗ್ಯ, ಭಾಗ್ಯ, ಹೊರಡೋಣ? ಹಾ ಮಿತ್ರ ಅವ್ರೆ. ಈ ಫೈಲ್ ಇಲ್ಲಿ ಕೊಡು ಭಾಗ್ಯ. ನೀನ್ ಅತಿ ಬುದ್ಧಿವಂತಿಕೆಯಿಂದ ಎಲ್ಲೆಲ್ಲೋ ಬಿಟ್ಟು ಹೋಗ್ಬಿಟ್ರೆ ನಾವು ಪ್ರೆಸೆಂಟೇಷನ್ಸ್ ರೀಚ್ ಆಗೋದ್ರೊಳಗೆ ಪ್ಯಾಕಪ್ ಮಾಡ್ಬೇಕಾಗತ್ತೆ. ಮನೀಷಾ, ನಾನು ಚಿಕ್ಕ ಮಗು ಅಲ್ಲ, ಬುದ್ಧಿ ಇಲ್ದೇ ಇರೋಳು ಖಂಡಿತ ಅಲ್ಲ. ಅದ್ರಲ್ಲೂ ಈ ಪ್ರಾಜೆಕ್ಟ್ ಬಗ್ಗೆ ಮೊದ್ಲಿಂದ ಸ್ಟಡಿ ಮಾಡ್ದೋಳು ನಾನು. ಇದು ನನ್ನ ಹತ್ರ ಇರೋದೇ ಸೇಫ್. ಮಿತ್ರ, ಅಷ್ಟಕ್ಕೂ ಈ ಪ್ರಾಜೆಕ್ಟ್ ಅಲ್ಲಿ ಭಾಗ್ಯನೇ ಏನಕ್ಕೆ ಈ ತರ ಇನ್ವಾಲ್ವ್ ಮಾಡಿದ್ಯಾ? ಈ ಪ್ರಾಜೆಕ್ಟ್ ವಿಷಯದಲ್ಲಿ, ಪ್ರೆಸೆಂಟೇಷನ್ ವಿಷಯದಲ್ಲಿ ನಿನ್ಗೂ ಮನೀಷನ್ಗೂ ತುಂಬಾ ಅನುಭವ ಇದೆ. ನೀನು ನಿನ್ನ ಎಕ್ಸ್ಪೀರಿಯನ್ಸ್ನ ಉಪಯೋಗಿಸ್ಕೊಳ್ದೆ ಏನು ಗೊತ್ತಿಲ್ಲದೆ ಇರೋ ಭಾಗ್ಯನ ಕೈಯಲ್ಲಿ ಪ್ರೆಸೆಂಟೇಷನ್ ಕೊಡೋದಕ್ಕೆ ಏನಕ್ಕೆ ಹೇಳ್ತಿದ್ಯಾ? ಎಲ್ಲ ಎಕ್ಸ್ಪೀರಿಯನ್ಸ್ ಇಂದಾನೆ ಬರಲ್ಲ ಮಾಮ್, ಕೆಲವೊಂದು ಆತ್ಮವಿಶ್ವಾಸದಿಂದನೂ ಬರುತ್ತೆ. ಭಾಗ್ಯ ಇದಕ್ಕೂ ಮುಂಚೆ ಅದೇ ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದಾಳೆ. ಅವಳಿಗಿರೋ ಕಡಿಮೆ ಎಕ್ಸ್ಪೀರಿಯನ್ಸ್ ಇಂದಾನೆ ಕ್ಲೈಂಟ್ಸ್ ಅವಳನ್ನ ಹೊಗಳೋ ಥರ ಮಾಡಿದಾಳೆ. ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಮ್ಮ ಕಂಪ್ನಿಗೆ ಬರೋದ್ರ ಹಿಂದೆ ಕಾರಣನೇ ಅವಳು. ಇನ್ನೀ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಬಂದ್ರೆ ನಮ್ಗಿರೋ ಎಕ್ಸ್ಪೀರಿಯನ್ಸ್ಗಿಂತ ಸಮಯ ಸ್ಫೂರ್ತಿನೇ ಜಾಸ್ತಿ ಮುಖ್ಯವಾದದ್ದು. ಆ ವಿಷಯದಲ್ಲಿ ಭಾಗ್ಯ 4 ಹೆಜ್ಜೆ ಮುಂದೆನೇ ಇರ್ತಾಳೆ ಅಂತ ಯಾವತ್ತೋ ಪ್ರೂವ್ ಮಾಡಿದಾಳೆ. ಹೌದು ಅರವಿಂದ, ನಮ್ಮ ಕಂಪನಿಗೆ ಜಾಯಿನ್ ಆದ ಮೊದಲನೇ ದಿನಾನೇ ಭಾಗ್ಯ ಒಳ್ಳೊಳ್ಳೆ ಐಡಿಯಾಸ್ ಕೊಟ್ಟು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಅಂತ ಹೇಳಿ ಮಿತ್ರ ಎಷ್ಟು ಸರಿ ಹೇಳಿಲ್ಲ ಹೇಳು? ಅದು ಅಲ್ಲದೆ ಈ ಪ್ರಾಜೆಕ್ಟ್ನ ಮೊದಲಿಂದನೂ ಹ್ಯಾಂಡಲ್ ಮಾಡ್ತಿರೋದು ಭಾಗ್ಯನೇ ಮಾಮ್. ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೇಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ವಿಷಯದಲ್ಲಿ ತುಂಬಾನೇ ರಿಸರ್ಚ್ ಮಾಡಿ ಪ್ರೆಸೆಂಟೇಷನ್ನ ರೆಡಿ ಮಾಡಿದಳು ಇವಳು. ಅದಕ್ಕೇನೆ ಭಾಗ್ಯ ಪ್ರೆಸೆಂಟೇಷನ್ ಕೊಟ್ರೇನೆ ಒಳ್ಳೇದು. ಆದ್ರೆ ಮಿತ್ರ, ಮಾಮ್,
ನನಗೆ ನಂಬಿಕೆ ಇದೆ. ಸರಿ ಕಂದ, ಹೊರಡೋಣ ಬಾ. ಬಾಯ್ ಡ್ಯಾಡ್. ಆಲ್ ದ ಬೆಸ್ಟ್. ಬಾಯ್ ಅಜ್ಜಿ. ಮಿತ್ರ ಅವರೇ, ಒಂದ್ ನಿಮಿಷ, ನಮ್ಮ ಆಫೀಸಿಂದ ಕಾಲ್ ಬರ್ತಿದೆ. Okay. ಹಲೋ ರಾವ್ ಸರ್, ಹೇಳಿ. ಏನಾಯ್ತು ಮನೀಷಾ, ಯಾಕೆ ಆಗಿದ್ಯಾ? ಮಿತ್ರ, ನೀನೆಲ್ಲ ಗೊತ್ತಿದ್ದೆ ಮಾಡ್ತೀಯೋ ಇಲ್ಲ ಗೊತ್ತಾಗ್ದೆ ಇದನ್ನೆಲ್ಲ ಮಾಡ್ತೀಯೋ? ನನಗಂತೂ ಅರ್ಥ ಆಗ್ತಿಲ್ಲ. ಈಗ ಏನಾಯ್ತು? ಆಕಾಶದಷ್ಟು ಭಾರನ 60 ಕಿಲೋ ಮನುಷ್ಯನ್ ಮೇಲಿಡೋ ಹಾಗೆ ಮಾಡ್ತಿದ್ಯಾ. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಭಾಗ್ಯಗೆ ಈ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮಾಡೋಕ್ ಹೇಳಿರೋ ವಿಷಯ. ಆಲ್ರೆಡಿ ಹೇಳಿದ್ನಲ್ಲ ಮನೀಷಾ, ಭಾಗ್ಯನ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಅಂತ. ನೀನ್ ಭಾಗ್ಯ ಮೇಲಿಟ್ಟಿರೋ ಕಾನ್ಫಿಡೆನ್ಸ್ ನಿಂದ ಪ್ರಾಜೆಕ್ಟೇ ಕೈ ತಪ್ಪಿ ಹೋಗೋ ಅಪಾಯ ಆಗಬಹುದು. ಅದು ನಿನ್ಗೆ ಅರ್ಥ ಆಗ್ತಿಲ್ಲ. ಮನೀಷಾ, ನನ್ನ ನಂಬು. ಲಾಸ್ಟ್ ಮಿನಿಟಲ್ಲಿ ನನ್ನ ಡಿಸಿಷನ್ ಚೇಂಜ್ ಮಾಡೋಕ್ಕಾಗಲ್ಲ. ಆಂಟಿ, ನೀವಾದ್ರೂ ಹೇಳಿ. ಭಾಗ್ಯನ್ ಮೇಲೆ ನನ್ಗೂ ಕೂಡ ನಂಬಿಕೆ ಇಲ್ಲ ಮನೀಷಾ, ಆದ್ರೆ ಮಿತ್ರನ್ ನಂಬಿಕೆನ ನಂಬೇಕು ಅನಿಸ್ತದೆ. ನೋಡೋಣ ಏನಾಗತ್ತೆ ಅಂತ. ಮಿತ್ರ ಸಾಮ್ರಾಜ್ಯದಲ್ಲಿ ನನ್ನ ಸ್ಥಾನನ ಭಾಗ್ಯ ಪೂರ್ತಿಯಾಗಿ ಆಕ್ಯುಪೈ ಮಾಡ್ತಿದ್ದಾಳೆ. ಅಂಥ ಪರಿಸ್ಥಿತಿ ಬರ್ದಿದ್ದ ಹಾಗೆ ನೋಡ್ಕೋಬೇಕು. ಇಲ್ದಿದ್ರೆ ಮಿತ್ರ ನನಗೆ ಕೊಡೋ ಗೌರವ ಕೂಡ ಬದಲಾಗುತ್ತೆ. ಮಿತ್ರ ಅವರೇ, ಭಾಗ್ಯ, ಹೋಗೋಣ. ಮಿತ್ರಾನಂದನ್, ಸಿಗದಿರೋ ಚಂದಮ್ಮನ್ನ ಹಿಡಿಯೋಕ್ ಬಂದ್ರ? ಬೇರೆಯವ್ರಿಗೆ ಸಿಗದೆ ಇದ್ರು ಈ ಮಿತ್ರಗೆ ಸಿಕ್ಕೇ ಸಿಗುತ್ತೆ ಅಂತ ಪ್ರಪಂಚಕ್ಕೆ ತೋರ್ಸಕ್ ಬಂದಿದೆ. ಈ ತರ ಅರ್ಥ ಇಲ್ದಿರೋ ಆತ್ಮವಿಶ್ವಾಸ ವರ್ಕ್ ಆಗಲ್ಲ ಮಿತ್ರ. ಆತ್ಮವಿಶ್ವಾಸದಿಂದ ಎಲ್ಲ ಸಾಧಿಸಬಹುದು ಅಂತ ಕಲ್ತಿದ್ದೀನಿ ಪ್ರವೀಣ್ ಮಿಟ್ಟಲ್. ಅದಕ್ಕೆ ನಾನು ಆತ್ಮವಿಶ್ವಾಸದ ವಿಷಯದಲ್ಲಿ ಯಾವತ್ತು ಬೇರೆಯವ್ರಿಗಿಂತ 10 ಹೆಜ್ಜೆ ಮುಂದೆ ಇರೋದು. ನೀನು ಎಷ್ಟು ಹೆಜ್ಜೆ ಮುಂದೆ ಹೋದ್ರೂ ಇಲ್ಲಿ ನಿನ್ನ ಮುಂದೆ ಪ್ರವೀಣ್ ಮಿಟ್ಟಲ್ ಇರೋದು. ನನ್ನನ್ನು ದಾಟಿ ಈ ಪ್ರಾಜೆಕ್ಟ್ನ ನೀನು ಪಡ್ಕೊಳಕ್ಕಾಗಲ್ಲ. ಒಬ್ಬ ಪ್ರವೀಣ್ ಮಿಟ್ಟಲ್ ಅಲ್ಲ, 100 ಜನ ಪ್ರವೀಣ್ ಮಿಟ್ಟಲ್ ನನ್ನ ಮುಂದೆ ಬಂದು ನಿಂತರು, ನನಗೆ ಅಡ್ಡ ಬಂದ್ರು, ಅವರನ್ನ ದಾಟ್ಕೊಂಡು ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೀನಿ. ನಾನು ಅನ್ಕೊಂಡಿದ್ದನ್ನ ಖಂಡಿತ ಪಡ್ಕೋತೀನಿ. ರೆಕ್ಕೆ ತುಂಬಾ ಬಲವಾಗಿದೆ ಅನ್ನೋ ನಂಬಿಕೆಯಿಂದ ಆಕಾಶಕ್ಕೆ ಹಾರ್ತಾ ಇದೆಯಾ? ಆದರೆ ರೆಕ್ಕೆ ಕಟ್ಟಾಗಿ ನೆಲಕ್ಕೆ ಬಿದ್ದೇ ಬೀಳ್ತೀಯಾ. ನೋಡ್ತಾ ಇರೋ. ಮಿತ್ರ ಅವ್ರ ರೆಕ್ಕೆ ಕಟ್ಟಾಗೋದಲ್ಲ ಮಿಟ್ಟಲ್, ಒಂದು ಸಲ ಈ ಪ್ರಾಜೆಕ್ಟ್ ಅವ್ರ ಕೈಗೆ ಬಂದ್ಮೇಲೆ ನಿನ್ ಮಾತು ನಿಂತು ಹೋಗ್ಬೋದು, ಹುಷಾರಾಗಿರೋ. ಯಾಕಂದ್ರೆ ಯಾರೇ ಎದುರಾದ್ರೂ ಯಾರೇ ಅಡ್ಡಿ ಮಾಡಿದ್ರು ಈ ಪ್ರಾಜೆಕ್ಟ್ ಮಿತ್ರ ಅವ್ರಿಗೆ ಮಾತ್ರ ಸಿಗುತ್ತೆ ಅನ್ನೋದು ಗ್ಯಾರಂಟಿ. ಸರಿ, ಅದನ್ನು ನೋಡೋಣ. ಆಲ್ ದಿ ಬೆಸ್ಟ್. ಮಿತ್ರ, ನಡಿ ಹೋಗೋಣ.
ಈ ಪ್ರಾಜೆಕ್ಟ್ ಲಾಂಚ್ ಆಗ್ತಿದ್ರೆ ನೀವು ತಪ್ಪದೆ ಬರ್ತೀರಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಹಾಗೆ ಬಂದ್ರಿ. ನೀವು ಬಂದ್ಮೇಲೆ ಬೇರೆ ಎಲ್ಲ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ನಿಮ್ಮ ಮುಂದೆ ನಿಲ್ಲಲ್ಲ ಬಿಡಿ. ಅಯ್ಯೋ ಅಯ್ಯೋ ತಾತ, ಏನಾಯ್ತು? ಕೂತ್ಕೊಳ್ಳಿ. ಏನಾಯ್ತು ತಾತ? ಆರೋಗ್ಯ ಸರಿ ಇಲ್ಲ ಅನ್ಸುತ್ತೆ. ಈ ಟೈಮಲ್ಲಿ ಇಷ್ಟೆಲ್ಲ ಕೆಲಸ ಬೇಕಾ ನಿನಗೆ? ತಪ್ಪೋದಿಲ್ವಲ್ಲಪ್ಪ. ನಮ್ಮಂಥವ್ರಿಗೆ ಹೊಟ್ಟೆ ಪಾಡ್ ನಡಿಬೇಕು ಅಂದ್ರೆ ಕೆಲಸ ಮಾಡಲೇಬೇಕಲ್ವಾ? ಮೇಲಾಗಿ ನನ್ನ ಮಗಳಿಗೆ ಮೈ ಹುಷಾರಿಲ್ಲ, ಆಪರೇಷನ್ ಮಾಡಬೇಕು ಅಂತಿದ್ದಾರೆ. ದುಡ್ಡು ಹೊಂದಿಸ್ಬೇಕಲ್ವೇನಪ್ಪ? ನಿಮ್ ಮಗಳಿಗೆ ಏನಾಗಿದೆ ತಾತ? ಹೊಟ್ಟೆಲೇನೋ ಗಡ್ಡೆ ಇದೆಯಂತಪ್ಪ. ಖಂಡಿತವಾಗ್ಲೂ ಆಪರೇಷನ್ ಮಾಡ್ಬೇಕಂತೆ. ನನ್ನ ಹತ್ರ ನೋಡಿದ್ರೆ ಅಷ್ಟೊಂದು ದುಡ್ಡಿಲ್ಲಪ್ಪ. ನೀವೇನ್ ತುಂಬಾ ಯೋಚನೆ ಮಾಡ್ಬಿಡಿ ತಾತ. ನನಗೆ ಗೊತ್ತಿರೋದು ಒಂದು ಫೌಂಡೇಶನ್ ಇದೆ. ನೀವಲ್ಗೆ ಹೋದ್ರೆ ಅವರು ಫ್ರೀಯಾಗಿ ಆಪರೇಷನ್ ಮಾಡ್ತಾರೆ. ನೀನ್ ಹೇಳೋದು ನಿಜಾನೇನಪ್ಪ? ಹೌದು. ಒಂದ್ ನಿಮಿಷ, ಈಗಲೇ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತೀನಿ. ತಾತ, ನಾನು ಆ ಫೌಂಡೇಶನ್ ಅವ್ರ ಹತ್ರ ಮಾತಾಡಿದ್ದೀನಿ. ತಗೊಳ್ಳಿ, ಈ ನಂಬರ್ ಫೋನ್ ಮಾಡಿ ನಿಮ್ಮ ಮಗಳು ಆಪರೇಷನ್ ಬಗ್ಗೆ ಮಾತಾಡಿ. ಅವ್ರ ಅಡ್ರೆಸ್ ಹೇಳ್ತಾರೆ. ನಿಮ್ಮ ಮಗಳಿಗೆ ಫ್ರೀಯಾಗಿ ಆಪರೇಷನ್ ಮಾಡ್ತಾರೆ. ತುಂಬಾ ಸಂತೋಷನಪ್ಪ. ನಿನ್ನ ಉಪಕಾರ ನೀ ಜನ್ಮದಲ್ಲಿ ಮರೆಯೋದಿಲ್ಲ. ಅಯ್ಯಯ್ಯೋ, ನೀವು ನನಗಿಂತ ದೊಡ್ಡವರು. ನನಗೆ ಹೀಗೆಲ್ಲ ನಮಸ್ಕಾರ ಮಾಡಬಾರ್ದು. ಇಷ್ಟು ದೊಡ್ಡ ಸಹಾಯ ಮಾಡಿದ್ಮೇಲೆ ನೀವು ದೇವ್ರಿಗೆ ಸಮಾನಪ್ಪ. ಕೈ ಮುಗಿಯೋದ್ರಲ್ಲಿ ತಪ್ಪೇನಿದೆ? ಸಹಾಯ ದೊಡ್ಡದಾಗಿದ್ರು ವಯಸ್ಸು ಚಿಕ್ಕದೆ. ಹೀಗೆಲ್ಲ ನಮಸ್ಕಾರ ಮಾಡಬಾರ್ದು. ನಿಮಗೂ ಕೂಡ ಹುಷಾರಿಲ್ಲ ಅನ್ಸುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಈ ದುಡ್ಡು ತಗೊಳ್ಳಿ. ತುಂಬಾ ಸಂತೋಷನಪ್ಪ. ಸರಿ ಸರಿ, ಆರೋಗ್ಯ ಹುಷಾರು. ನಾನು ಬರ್ತೀನಿ. ಆಯ್ತಪ್ಪ. ಹಾಯ್ ಭಾಗ್ಯ ಅವ್ರೆ, ಹೇಗಿದ್ದೀರಾ? ನಂಗೆ ಗುರ್ತು ಸಿಕ್ತಾ? ಗುರ್ತು ಸಿಕ್ತು. ಪಕ್ಕಕ್ಕೆ ಬಾ, ಮಾತಾಡೋಣ. ಭಾಗ್ಯ ಅವ್ರೆ, ಏನಾಯ್ತು ಭಾಗ್ಯ ಅವ್ರೆ? ಅಲ್ಲಿ ಯಾರಿದಾರ್ ನೋಡ್ತೀಯಾ? ಸಂಜನಾ ಅವ್ರ ಅಣ್ಣ ದೊಡ್ಡಮ್ಮ. ಈಗ ನಿನ್ನ ಹೀಗ್ ನೋಡಿದ್ರೆ ಅವ್ನ್ ಯಾರು, ಏನ್ ಮಾತಾಡ್ತಿದ್ದೆ ಅಂತ ಪ್ರಶ್ನೆ ಮೇಲ್ ಪ್ರಶ್ನೆ ಮಾಡ್ತಾರೆ. ನಿನ್ ಬಗ್ಗೆ ಗೊತ್ತಾದ್ರೆ ಸಂಜನಾ ಜೊತೆ ನಿನ್ ಮದ್ವೆ ನಡೆಯೋದೇ ಕಷ್ಟ ಆಗ್ಬೋದು. ಅಯ್ಯೋ, ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಲಿಲ್ಲ. ಹೌದು, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಮ್ಮ ಕಂಪ್ನಿ ಕಡೆಯಿಂದ ಬಂದಿದ್ದೀನಿ. ಈ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಫರ್ದರ್ ಪ್ರಾಜೆಕ್ಟ್ಗೆ ಇಂಪ್ಲಿಮೆಂಟ್ ಮಾಡೋದಕ್ಕೆ. ನೀವು ನನ್ನ ಸಂಜನಾ ಮದುವೆ ಬಗ್ಗೆ ಯೋಚನೆ ಮಾಡಿದ್ರಾ? ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಈಗ ನಾನು ಇಲ್ಲಿಂದ ಹೋಗ್ಬೇಕು. ನಾನ್ ತುಂಬಾ ಹೊತ್ತು ನಿನ್ನ ಹತ್ರ ಮಾತಾಡಿದ್ರೆ ಎಲ್ರಿಗೂ ಡೌಟ್ ಬರುತ್ತೆ. ಸರಿ, ನಾನ್ ಬರ್ತೀನಿ. ಅಯ್ಯೋ, ಅಯ್ಯೋ, ನೋಡ್ಲಿಲ್ಲ. ಯಾರೋ ಹಿಂದೆಯಿಂದ ಬಂದು ಗುದ್ಬಿಟ್ರು. ಪರವಾಗಿಲ್ಲ, ನಾನ್ ಬರ್ತೀನಿ. ಮನೀಷಾ, ಒಂದ್ ನಿಮಿಷ ಇಲ್ಲಿ ಬಾಯ್ಲಿ. ಏನು? ಈ ಫೈಲ್ನ ಸ್ವಲ್ಪ ಹಿಡ್ಕೊಂಡಿರು. ನೀನೆಲ್ಲ ಹೋಗ್ತಿದ್ಯಾ? ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ. ನಿನ್ನ ಹತ್ರನೇ ಇಟ್ಕೋ.
ನಿನ್ ತಂಗಿ ಕೂಡ ಇಲ್ಲೇ ಯಾರನ್ನಾದ್ರೂ ಕಟ್ಕೊಂಡು ಈ ಮನೆ ಸೊಸೆ ಆಗ್ಬೇಕು ಅನ್ಕೊಂಡಿದಾಳಾ? ಈಗ್ಲೇ ಹೇಳ್ತಿದ್ದೀನಿ, ಈ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ, ನೆನ್ಪಿಟ್ಕೋ. ಮೊಹ ಮಾಡಿರೋ ಮಾತಿಗೆ ಜಾನುಗೆ ಎಷ್ಟು ಬೇಜಾರಾಯ್ತೋ ಏನೋ.